ಓಕೆ, ನೆಕ್ಸ್ಟ್ ನಾವು HTML ಟ್ಯಾಗ್ನಲ್ಲಿ ಇಮೇಜ್ ಟ್ಯಾಗ್ ಬಗ್ಗೆ ಕಲಿಯೋಣ. ಓಕೆ, ಇನ್ HTML ಟ್ಯಾಗ್ IMG ಟ್ಯಾಗ್ ಈಸ್ ಯೂಸ್ ಟು ಡಿಸ್ಪ್ಲೇ ಇಮೇಜಸ್ ಆನ್ ದಿ ವೆಬ್ ಪೇಜ್. ಓಕೆ, ಇಮೇಜ್ ಏನಾದರೂ ಡಿಸ್ಪ್ಲೇ ಮಾಡಬೇಕಂದ್ರೆ ನಾವು IMG ಟ್ಯಾಗ್ನ ಯೂಸ್ ಮಾಡ್ತೀವಿ. ಲಾಸ್ಟ್ ಆ್ಯಂಕರ್ ಟ್ಯಾಗ್ನಾಗ ಕಲಿಯುವಾಗ ನಾವು ಇದ್ರ ಬಗ್ಗೆ ಸ್ವಲ್ಪ ಬೇಸಿಕಾಗಿ ತಿಳ್ಕೊಂಡಿದ್ವಿ. ಇಟ್ ಅಲೌಸ್ ಯು ಟು ಅನೇಬಲ್ ಅನ್ ಇಮೇಜ್ ಫೈಲ್ ವಿದೌಟ್ ಯುವರ್ HTML ಕೋಡ್. ಓಕೆ, ನೀವು ಸ್ಪೆಸಿಫಿಕ್ಕಾಗಿ ಏನು HTML ಕೋಡ್ ಬರೀಬೇಕಾಗಿರೋ ಅವಶ್ಯಕತೆ ಇಲ್ಲ. ಏನದು ಇಮೇಜನ್ನ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಜಸ್ಟ್ IMG ಟ್ಯಾಗ್ ಯೂಸ್ ಮಾಡಿರಿ, ಡಿಸ್ಪ್ಲೇ ಮಾಡಿರಿ ಅಷ್ಟೇ. ಓಕೆ, ದ IMG ಟ್ಯಾಗ್ ಈಸ್ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ವಿಚ್ ಮೀನ್ಸ್ ಇಟ್ ಡಸ್ ನಾಟ್ ರಿಕ್ವೈರ್ ದ ಕ್ಲೋಸಿಂಗ್ ಟ್ಯಾಗ್. ಓಕೆ, ಈ IMG ಟ್ಯಾಗ್ ಏನದ ಇದಕ್ಕೆ ಇದು ಸೆಲ್ಫ್ ಕ್ಲೋಸ್ ಆಗಿರ್ತದೆ. ಇಲ್ಲಿ ಎಕ್ಸಾಂಪಲ್ ತಾವು ನೋಡ್ಬೋದು, ಇದು ಸೆಲ್ಫ್ ಕ್ಲೋಸಿಂಗ್ ಆಗಿರ್ತದೆ. ಯಾವುದೇ ರೀತಿಯಾದಂಥ ಕ್ಲೋಸಿಂಗ್ ಟ್ಯಾಗ್ ಇದಕ್ಕೆ ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಇಟ್ ಹ್ಯಾಸ್ ಸೆವರಲ್ ಅಟ್ರಿಬ್ಯೂಟ್ಸ್ ದ್ಯಾಟ್ ಡಿಫೈನ್ಸ್ ದ ಇಮೇಜ್ ಸೋರ್ಸ್ ಆ್ಯಂಡ್ ಆಲ್ ಟೆಕ್ಸ್ಟ್ ಡೈಮೆನ್ಷನ್ಸ್ ಆ್ಯಂಡ್ ಮೋರ್. ನೀವು ಈ ಇಮೇಜ್ ಸೋರ್ಸ್ನ ಅಂದರೆ SRC ಅಂತ ಏನದ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಅದರೊಳಗೆ ಪ್ರೆಸೆಂಟ್ ಇರ್ತದೆ. ಆಲ್ಟ್ ಟೆಕ್ಸ್ಟ್ ಅಂತ ಅಂದರೆ ಅಲ್ಟರ್ನೇಟಿವ್ ಟೆಕ್ಸ್ಟ್ ಅಂತ ಇರುತ್ತೆ. ಓಕೆ, ಇದು ಅದಕ್ಕೆ ಯೂಸ್ ಆಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ರೀತಿ ಒಂದು ಇಮೇಜ್ನ ನೀವು ರೀಪ್ರೆಸೆಂಟ್ ಇಲ್ಲಿ ಮಾಡಿರಿ, ಬಟ್ ಪ್ರಾಬ್ಲಮ್ ಏನದ ಅಂದ್ರೆ ಆ URLನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಈ ಪ್ಲೇಸ್ನಾಗ ನೀವು ರೀಪ್ರೆಸೆಂಟ್ ಏನೋ ಮಾಡಿದ್ರಿ, ಬಟ್ ಅದು ಕ್ಯಾಪ್ಚರ್ ಆಗತ್ತಿಲ್ಲ. ಕ್ಯಾಪ್ಚರ್ ಆಗಲಿಲ್ಲ ಅಂದ್ಕೊಂಡು ನಿಮ್ಗೊಂದು ಸಣ್ಣದೊಂದು ಐಕಾನ್ ತೋರಿಸುತ್ತೆ. ಅದ್ರ ಜೊತೆಗೆ ಈ ಆಲ್ಟ್ ಟೆಕ್ಸ್ಟ್ ತೋರಿಸುತ್ತೆ. ಓಕೆ, ಎಕ್ಸಾಂಪಲ್ ಹೇಳುವಾಗ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಏನದ ಅಂತಂದು. ಸೊ ಆ ಟೆಕ್ಸ್ಟ್ ರಿಪ್ರೆಸೆಂಟ್ ಆಗುತ್ತೆ. ಆ ಟೆಕ್ಸ್ಟ್ ರಿಪ್ರೆಸೆಂಟ್ ಆಗಬೇಕಂದ್ರೆ ಆಲ್ಟ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ಡೈಮೆನ್ಷನ್ಸ್ನ ಯೂಸ್ ಮಾಡ್ಕೋಬೋದು. ಡೈಮೆನ್ಷನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಇಮೇಜ್ ನೀವು ಹಾಕಿದ ತಕ್ಷಣ ಅದಕ್ಕೆ ಇನ್ಬಿಲ್ಟ್ CSS ಅಂದರೆ ಸ್ಟೈಲ್ನ ನೀವು ಕೊಡ್ಬೋದು. ಲಾಸ್ಟ್ ಎಕ್ಸಾಂಪಲ್ ಆ್ಯಂಕರ್ ಟ್ಯಾಗ್ನಲ್ಲಿ ನಾವು ಯೂಸ್ ಮಾಡುವಾಗ ನೋಡಿದ್ವಿ, ಸ್ಟೈಲ್ನ ಕೊಟ್ವಿ. ವಿಡ್ತ್ ಒಂದು ಐಕಾನ್ದು ವಿಡ್ತ್ನ ಕಡಿಮೆ ಮಾಡಿದ್ವಿ. ಸೊ ಅದೇ ರೀತಿ ನೀವು ಡೈಮೆನ್ಷನ್ಸ್ನ ಕೊಡ್ಬೋದು. ಸೊ ಇನ್ನೂ ಬೇಕಾದಂಗೆ ನೀವು ಇದರೊಳಗೆ ರಿಪ್ರೆಸೆಂಟೇಷನ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕೆಲವೊಂದು ಅದರದ್ದು ಮಾಹಿತಿನ ನಾನು ಇಲ್ಲಿ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಹೋದನಾ. ಸೊ ನಾನು ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ನೀಡಿದ್ದೀನಿ. ಸೊ ಲೆಟ್ಸ್ ಗೋ ಫಾರ್ ಇಟ್. ಇಮೇಜ್ ಟ್ಯಾಗ್, ದಿಸ್ ಈಸ್ ಅ ಓಪನಿಂಗ್ ಟ್ಯಾಗ್ ಆಫ್ ದಿ ಇಮೇಜ್ ಎಲಿಮೆಂಟ್. ಇದೇನದ ಓಪನಿಂಗ್ ಟ್ಯಾಗ್. ಓಕೆ, SRC ಏನದ ದಿಸ್ ಅಟ್ರಿಬ್ಯೂಟ್ ಅಗೇನ್ ಇದಕ್ಕೇನಂತಾರೆ ಅಟ್ರಿಬ್ಯೂಟ್ ಅಂತ ಕರೀತಾರೆ. ಓಕೆ, ಇವೆರಡು ಅಟ್ರಿಬ್ಯೂಟೇ. ಇಲ್ಲಿಂದ ಇದು ಅಟ್ರಿಬ್ಯೂಟ್, ಇಲ್ಲಿಂದ ಇದು ಅಟ್ರಿಬ್ಯೂಟ್. ಓಕೆ, ಇದು ಅಟ್ರಿಬ್ಯೂಟ್ ವ್ಯಾಲ್ಯೂ. ಓಕೆ, ಇದು ಅಟ್ರಿಬ್ಯೂಟ್ ಆದರೆ ಇದು ಅಟ್ರಿಬ್ಯೂಟ್ ವ್ಯಾಲ್ಯೂ, ಇದು ಅಟ್ರಿಬ್ಯೂಟ್ ವ್ಯಾಲ್ಯೂ. ಓಕೆ, ನಾವು ನೆಕ್ಸ್ಟ್ ಕಲಿತೀವಿ ಅಟ್ರಿಬ್ಯೂಟ್ ಒಳಗೆ ಹೆಂಗಿದೆ ಅಂತಂದರೆ ದಿಸ್ ಅಟ್ರಿಬ್ಯೂಟ್ ಸ್ಪೆಸಿಫೈ ದ ಸೋರ್ಸ್ URL, ಫೈಲ್ ಪಾತ್, URL ಆಗಿರ್ಬೋದು, ಫೈಲ್ ಪಾತ್ ಆಗಿರ್ಬೋದು. ಅದನ್ನು ನಾವು ಆ್ಯಂಕರ್ ಟ್ಯಾಗ್ನ ನೋಡಿದ್ವಿ. ಫೈಲ್ ಪಾತ್ ಅಂದರೆ ಈ ಫೋಲ್ಡರ್ ಮಾಡಿ ಲಾಸ್ಟ್ ಟೈಮ್ ಏನು ಇಮೇಜ್ ಅಂತ ಮಾಡಿದ್ವಲ್ಲ ಅದೇ ಸೇಮ್. ಸೊ ನೆಕ್ಸ್ಟ್ ಏನದ ಆಲ್ಟ್ ಟೆಕ್ಸ್ಟ್. ಈ ಆಲ್ಟ್ ಇಮೇಜ್ ಏನದ ಇದು ದ ಅಟ್ರಿಬ್ಯೂಟ್ ಪ್ರೊವೈಡ್ಸ್ ದಿ ಅಲ್ಟರ್ನೇಟಿವ್ ಟೆಕ್ಸ್ಟ್ ಫಾರ್ ದಿ ಇಮೇಜ್. ಇಟ್ ಈಸ್ ಡಿಸ್ಪ್ಲೇಡ್ ಇಫ್ ದ ಇಮೇಜ್ ಕೆನಾಟ್ ಬಿ ಲೋಡೆಡ್. ಇಮೇಜ್ ಅಕಸ್ಮಾತ್ ಲೋಡ್ ಆಗಲಿಲ್ಲ, ಸರ್ವರ್ನಲ್ಲಿ ಏನೋ ಪ್ರಾಬ್ಲಮ್ ಅದ, ಇಮೇಜ್ ಆ್ಯಕ್ಚುಲಿ ಯಾವ URLನ ನೀವು ಯೂಸ್ ಮಾಡ್ಕೊಂಡು ಕಾಪಿ ಪೇಸ್ಟ್ ಮಾಡಿರ್ತೀರಿ ಆ URL ಸರಿತಂಗೆ ವರ್ಕ್ ಮಾಡೋಕತ್ತಿಲ್ಲ. ಸೊ ಆ ರೀತಿ ಏನಾದರೂ ಬೇರೆ ಪ್ರಾಬ್ಲಮ್ ಏನಾದರೂ ಕ್ರಿಯೇಟ್ ಆದರೆ ಇಮೇಜ್ ಲೋಡ್ ಆಗಲಿಕ್ಕೆ, ಸೊ ಅದೇನು ಮಾಡುತ್ತೆ, ಆಲ್ಟ್ನಲ್ಲಿ ಇರುವಂಥ ಟೆಕ್ಸ್ಟನ್ನು ಒಂದು ಇಮೇಜ್ ಐಕಾನ್ ಜೊತೆಗೆ ತೋರಿಸುತ್ತೆ. ನಾವು ನೋಡೋಣ ಅದು ಯಾವ ರೀತಿ ಇರುತ್ತೆ ಅಂತಂದು. ಓಕೆ, ಇಷ್ಟ ಅದ. ನೆಕ್ಸ್ಟು ಅದೇ ಹೇಳಿದ್ನಲ್ಲ, ನೀವು ಇದರಲ್ಲಿ ಬೇರೆ ಬೇರೆ ಎಕ್ಸ್ಟ್ರಾ ಆಟ್ರಿಬ್ಯೂಟ್ಸ್ನ ಆ್ಯಡ್ ಮಾಡ್ಬೋದು. ವಿಡ್ತ್ ಆ್ಯಡ್ ಮಾಡ್ಬೋದು, ಹೈಟ್ ಆ್ಯಡ್ ಮಾಡ್ಬೋದು, ಇದರೊಳಗೆ ಟೈಟಲ್ ಹಾಕ್ಬೋದು. ಈ ಟೈಟಲ್ ಬಗ್ಗೆ ನಾವು ಮುಂದೆ ಕಲಿತೀವಿ, ಟೈಟಲ್ ಯಾವ ರೀತಿ ಇರುತ್ತೆ ಅಂದರೆ. ಇಲ್ಲೇ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಟೈಟಲ್ ಯಾವ ರೀತಿ ಇರುತ್ತೆ ಅಂತಂದೆ. ಸೊ ಈ ಆಲ್ಟ್ ಟೈಟಲ್ ಏನದಾವಲ್ಲ ಇವು ಭಾರಿ ಮಸ್ತ್ ಮಜಾ ಇರ್ತದೆ. ನೋಡಿರಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾವೀಗ. ಓಕೆ, ಕ್ಲಾಸ್ ಅಂತದ, ಕ್ಲಾಸ್ ಕೊಡ್ಬೋದು, ID ಆಟ್ರಿಬ್ಯೂಟ್ ಕೊಡ್ಬೋದು ಇಮೇಜ್ ಟ್ಯಾಗ್ನಾಗೆ. ಸೊ ಕ್ಲಾಸ್ ಮತ್ತು ID ಆಟ್ರಿಬ್ಯೂಟ್ಸು ಸ್ಪೆಸಿಫಿಕ್ ಆಗಿ CSS ಮತ್ತು ಜಾವಾಸ್ಕ್ರಿಪ್ಟ್ ಟ್ರಿಗರ್ ಮಾಡಲಿಕ್ಕೆ ನಾವು ಕ್ಲಾಸ್ ಮತ್ತು ID ಆಟ್ರಿಬ್ಯೂಟ್ಸ್ನ ಯೂಸ್ ಮಾಡ್ಕೊತೀವಿ. ಸೊ ಇಷ್ಟ ಅದ. ಬರ್ರಿ ನೆಕ್ಸ್ಟ್ ನಾವು ಈಗ ಹೋಗೋಣ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡೋಣ. ಓಕೆ, ಇದೇನು ತಮಗೆ ಕಾಣಕತ್ತೈತಿ ಇದು ಪೂರ್ತಿ
ಇದು MDN ಫೈಲ್ ನಂತರ ನಾವು ಮಾಡಿದ್ದು. ಓಕೆ, MDN ಫೈಲ್ ಅಂತ ಬರುತ್ತೆ. ಆ MDN ಫೈಲ್ನ ನಾವು ರಿಪ್ರೆಸೆಂಟ್ ಮಾಡಿ ಇಲ್ಲಿ ಮಾಡಿದ್ದದ. ಯಾವುದಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈ ಇಮೇಜ್ ಟ್ಯಾಗ್ ಬಗ್ಗೆ ಒಂದು MDN ಫೈಲ್ನ ನಾವು ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಇದನ್ನು ನಾನು ಏನು ಮಾಡಿದ್ದೀನಿ, ಓಪನ್ ವಿತ್ ಪ್ರಿವ್ಯೂ ಎನ್ಕೋಡರ್, ಈ ಎನ್ಕೋಡರ್ ಅಂತ ಬರುತ್ತೆ. ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಯಾವುದಂದ್ರೆ ಇಲ್ಲ ನೋಡ್ರಿ, ಓಕೆ, ಮಾರ್ಕ್ಡೌನ್ ಪ್ರಿವ್ಯೂ ಎನ್ಕೋಡರ್ ಯಾರ್ದು, YG ವೆಂಗ್ ಅಂತ ನೋಡ್ರಿ, ಯಾಜಿ ವೆಂಗ್ ಸಾರಿ ಯಾರ್ದಿದು, ಎ ವ್ಯಾಂಗ್. ಓಕೆ, ಎ ವ್ಯಾಂಗ್ ಈ ಒಬ್ರದ್ದು ನಾನು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡಿಕೊಂಡು ಯಾವ ಪರ್ಟಿಕ್ಯುಲರ್ ಫೈಲ್ ಅದ ಆ ಪರ್ಟಿಕ್ಯುಲರ್ ಫೈಲ್ನ ಓಪನ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ MDN ಅಂತಂದರೆ ಇದನ್ನು ದೊಡ್ಡ ಮಾಡಿ ತೋರಿಸ್ತೀನಿ. ಈ ರೀತಿ ಕಾಣುತ್ತೆ. ಇದರಲ್ಲಿ ನಾವು ರೈಟ್ ಕ್ಲಿಕ್ ಮಾಡಿ ನಾವು ಈ ಬುಕ್ಕಿಗೆ ಬಂದು ಸೇವ್ ಅಂದರೆ HTML ಫೈಲಲ್ಲಿ ಸೇವ್ ಆಗುತ್ತೆ, PDF ಆಗುತ್ತೆ. ಓಕೆ, ಈ ಬುಕ್ಕು ಮೊಬೈಲ್ ಅಪ್ಲಿಕೇಶನ್ ಥರ ಯಾವ ರೀತಿ ಬೇಕು ಆ ರೀತಿ ಆಗುತ್ತೆ. ಸೊ ನೀವು ಇದನ್ನು ಸೇವ್ ಮಾಡ್ಕೋಬೋದು. ಇದನ್ನು ವೆಬ್ ಡೆವಲಪ್ಮೆಂಟಿಗೆ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. MDN ಫೈಲ್ ಅದ, ಇದ್ರ ಬಗ್ಗೆ ಮಾಹಿತಿ ನಾವು ಫ್ಯೂಚರ್ನಾಗ ಕೊಡೋಣಂತ. ಓಕೆ, ಇಷ್ಟ ಅದ. ಓಕೆ, ಲೆಟ್ಸ್ ಗೋ ಟು ದ ಎಕ್ಸಾಂಪಲ್. ಈಗ IMG ಅಂತ ನಾನು ಟೈಪ್ ಮಾಡಿ ಎಂಟರ್ ಕೊಡೋಣ. ಫೋಲ್ಡ್ರಿಗೆ ಹೋಗೋಣ, ರೈಟ್ ಕ್ಲಿಕ್ ಮಾಡಿ ಫೋಲ್ಡರ್ ಅಂತ ಇಮೇಜಸ್ಗೆ ಹೋದೆ. ಇಮೇಜ್ ಒಳಗೆ ಇಲ್ಲೊಂದು ಇಮೇಜ್ ಅದ. ಈಗ ನಾ ಆಲ್ಟ್ ಕೊಡ್ತೀನಿ, ಇದಕ್ಕೆ ಗೂಗಲ್ ಪ್ಲಸ್ ಅಂತ ಕೊಟ್ಟೆ. ಓಕೆ, ಈಗ ಇಲ್ಲಿ ನನಗೆ ಇಮೇಜ್ ಬಂತು, ಹೌದಾ? ಇಲ್ಲಿ ನೋಡ್ರಿ, ಈಗ ಇದು ಇಮೇಜ್ ಬಂತು. ಈ ಇಮೇಜಿನ ಒಂದು ಯಾವುದರ ವ್ಯಾಲ್ಯೂನ ನಾನು ರಾಂಗ್ ಬರಿತೀನಿ. ವ್ಯಾಲ್ಯೂ ಅನ್ನೋದು ಈಗ ಲೋಗೋ ಅಂತದ, ನಾನು ಲೋಗ್ ಅಂತಷ್ಟ ಮಾಡಿ ಸೇವ್ ಮಾಡ್ತೀನಿ. ನೋಡಿದ್ರಾ, ಇಲ್ಲಿ ಬಂತು ನೋಡ್ರಿ, ಗೂಗಲ್ ಪ್ಲಸ್ ಒಂದು ಐಕಾನ್ ಬಂತು. ಸೊ ನಾನಿಲ್ಲಿ ಅರ್ಥ ಮಾಡ್ಕೋಬೇಕು, ಒಂದು ಇಮೇಜ್ ಅದ, ಗೂಗಲ್ ಪ್ಲಸ್ ಅಂತ ಇಮೇಜ್ ಅದ, ಆ ಇಮೇಜು ಲೋಡ್ ಆಗಿಲ್ಲ. ಈ ರೀತಿ ಸಿಂಬಾಲ್ ಬಂದರೆ ಇಮೇಜ್ ಲೋಡ್ ಆಗಿಲ್ಲ ಅಂತ ಅರ್ಥ. ಓಕೆನಾ? ಸೊ ಈ ರೀತಿ ಪ್ರಾಬ್ಲಮ್ ಅದ. ನೆಕ್ಸ್ಟ್ ನಾನು ಮತ್ತೆ ಹಾಗೆ ಸೇವ್ ಮಾಡಿದ ಇಮೇಜ್ ಬಂತು. ಓಕೆ, ಸೊ ಎಕ್ಸ್ಟ್ರಾ ಸ್ಟೈಲ್ನ ಆ್ಯಡ್ ಮಾಡೋಣ. ಸ್ಟೈಲ್ ಹಾಕಿ ಸೇಮ್ ಅದೇ ವಿಡ್ತ್ ಹಾಕಿ, ವಿಡ್ತು ಒಂದು 50 ಪಿಕ್ಸೆಲ್ಸ್, ಹೈಟ್ ಒಂದು ಎಕ್ಸ್ಟ್ರಾ ಟ್ರೈ ಮಾಡೋಣ. ಹೈಟ್ 50 ಪಿಕ್ಸೆಲ್ಸ್ ಮಾಡೋಣ. ಮಾಡಿದರೆ ಇಮೇಜ್ ಇಲ್ಲಿ ನೋಡ್ರಿ ನೀಟಾಗಿ ಕುಂತು. ಓಕೆ, ಸೈಜ್ ಕಡಿಮೆ ಆಯಿತಾ? ಈ ಇಮೇಜ್ಗೆ ಒಂದು ಬೇಕಾದ್ರೆ ಬಾರ್ಡರ್ ಕೊಡೋಣ. ಬಾರ್ಡರ್ 1 ಪಿಕ್ಸೆಲ್, ಸಾಲಿಡ್ ಬ್ಲ್ಯಾಕ್ ಕೊಟ್ರೆ ಇಲ್ಲಿ ನೋಡ್ರಿ ಬಾರ್ಡರ್ ಬಂತಾ? ಸೊ ಈ ರೀತಿ ನೀವು ಸ್ಟೈಲ್ನ ಇದಕ್ಕೆ ಕೊಡ್ಬೋದು. ಕ್ಲಾಸ್ ಮತ್ತು ಇಮೇಜ್ ಬಗ್ಗೆ, ಅಟ್ರಿಬ್ಯೂಟ್ಸ್ ಬಗ್ಗೆ ಕಲಿಯುವಾಗ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾವು ಎಕ್ಸ್ಟ್ರಾ ನೋಡಿದ್ವಿ ಕ್ಲಾಸ್ ಮತ್ತು ID ಬಗ್ಗೆ. ನಾವು ಇದನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಕಲಿಯೋಣ. ಅದಕ್ಕಿಂತ ಮುಂಚೆ ಟೈಟಲ್ ಒಂದದ, ಅದ್ರ ಬಗ್ಗೆ ಒಂದು ತಿಳ್ಕೊಂಬಿಡೋಣ. ಓಕೆ, ಟೈಟಲ್ ಏನು ಮಾಡುತ್ತೆ, ಟೈಟಲ್ ಅಂತ ನಾನು ಇಲ್ಲಿ ಇಮೇಜ್ ಕೊಟ್ಟೆ. ಇಲ್ಲೇನು ಮಾಡ್ತೀನಿ, ಗೂಗಲ್ ಪ್ಲಸ್ ಅಂತ ಕೊಡ್ತೀನಿ. ಓಕೆನಾ? ಈಗ ನಾನಿಲ್ಲಿ ಹವರ್ ಮಾಡಿದ ತಕ್ಷಣ ನನಗೆ ಇಲ್ಲಿ ನೋಡಿ ತೋರ್ಸಾತೈತಿಲ್ಲ, ಹವರ್ ಮಾಡಿದ ತಕ್ಷಣ ಇದು ತೋರ್ಸಾತಿ. ಮೊದಲು ಇದು ಇರಲಿಲ್ಲ. ಓಕೆನಾ? ಕಟ್ ಮಾಡಿ ಸೇವ್ ಅಂದೆ ಅಂದರೆ ಮೊದಲು ನಾನು ಹವರ್ ಮಾಡಿದರೆ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಆದರೆ ನಾನೀಗ ಹವರ್ ಮಾಡಿದ ತಕ್ಷಣ ನನಗೆ ಇದೇನು ಅಂತ ಗೂಗಲ್ ಪ್ಲಸ್ ಅಂತ ತೋರ್ಸಾದೆ. ಓಕೆ, ಸೊ ಇಷ್ಟ ಅದ ಇಮೇಜ್ ಬಗ್ಗೆ. ಸೊ ನೆಕ್ಸ್ಟ್ ಕ್ಲಾಸ್ನ ಭೇಟಿ ಆಗೋಣ.